ಕ್ರಿಸ್ತಿಯ ಜೀವಿತದ ಸೀಕ್ರೆಟ್ ಏನ್ ಗೊತ್ತಾ? ಪರಲೋಕ ರಾಜ್ಯದ ಗುಟ್ಟುಗಳು ಅದನ್ನ ನಿಮಗೆ ಕೊಟ್ಟಿದೆ. ವೈ ಯು ಆರ್ ಫೇಸಿಂಗ್ ದ ಪ್ರಾಬ್ಲಮ್ಸ್? ಮತ್ತೆ ಯಾರಿಗೂ ಇಲ್ದಿರ ಇರೋಂತ ಹೋರಾಟ ನಿನಗೆ ಯಾಕೆ ಬರುತ್ತೆ? ದೇವರು ನುಡಿದಿದ್ದಾರ, ನಿನ್ ಕಣ್ಣು ಮುಚ್ಚೋಷ್ಟರಲ್ಲಿ ದೇವರು ನೆರವೇರಿಸಿರ್ತಾರೆ. ಎವ್ರಿ ಪ್ರಾಮಿಸ್ ದೇರ್ ಈಸ್ ಎ ಕಂಡೀಷನ್. ಯಾವ ಬಾಧೆ ಬರಲ್ಲ, ಯಾವ ರೋಗ ಬರಲ್ಲ, ಯಾವುದೇ ಕೆಡುಕ ಬರಲ್ಲ, ಯಾವುದೇ ದುಷ್ಟನ ನೋಟ ಬೀಳಲ್ಲ. ಇಲ್ಲದೆ ಇರುವುದನ್ನ ಇರುವ ಹಾಗೆ ಬರಮಾಡೋದಕ್ಕೆ ನನ್ನ ದೇವರಿಗೆ ಸಾಮರ್ಥ್ಯ ಇದೆ. Come on, somebody shout hallelujah. Our God is a creator. He is not a duplicator. ನನ್ನ ದೇವರು ಸೃಷ್ಟಿಕರ್ತನು. ಪಕ್ಕದಲ್ಲಿರೋ ಕೈ ಕೊಟ್ಟಲ್ರಿ, ನನ್ನ ದೇವರು ಸೃಷ್ಟಿಕರ್ತನು. ಇಲ್ಲದೆ ಇರುವುದನ್ನು ಇರುವ ಹಾಗೆ ಬರಮಾಡೋದಕ್ಕೆ ನನ್ನ ದೇವರಿಗೆ ಸಾಮರ್ಥ್ಯ ಇದೆ. ಕತ್ತಲೆಯನ್ನು ಬೆಳಕು ಮಾಡೋದಕ್ಕೂ ಬೆಳಕನ್ನು ಕತ್ತಲೆ ಮಾಡೋದಕ್ಕೂ ನನ್ನ ದೇವರಿಗೆ ಸಾಮರ್ಥ್ಯ ಇದೆ. ಬುಕ್ ಆಫ್ ಐಸಿಯಾ ಚಾಪ್ಟರ್ 45 45ನೇ ಅಧ್ಯಾಯ 7ನೇ ವಾಕ್ಯ. ಇನ್ನು ಯಾವನೂ ಅಲ್ಲ, ನಾನು ಬೆಳಕಿಗೂ ಕತ್ತಲೆಗೂ ಸೃಷ್ಟಿಕರ್ತನು. ನೋಡಿದ್ರ, ದೇವರು ಬೆಳಕಲ್ಲೂ ಕಾಣಿಸ್ಕೊತಾನೆ, ಕತ್ತಲೆಯಲ್ಲೂ ಕಾಣಿಸ್ಕೊಡ್ತಾನೆ. ನಮ್ಮ ಚಿಂತೆಯಲ್ಲಿ ಬರೋದೇನು ಗೊತ್ತಾ? ಕತ್ತಲೆ ಎಲ್ಲ ಸೈತಾನ್ದು, ಬೆಳಕೆಲ್ಲ ದೇವ್ರದು. ಬಲಗೈ ಎಲ್ಲ ಒಳ್ಳೆಯದು, ಎಡಗೈ ಎಲ್ಲ ಕೆಟ್ಟದ್ದು. ಶಿಲುಬೆಗೆ ಹಾಕಿದ ಯಾವ ಕಳ್ಳ ಪರಲೋಕಕ್ಕೆ ಹೋದ? ಬಲಗಡೆ ಇದ್ದ ಕಳ್ಳ. ಬೈಬಲಲ್ಲಿ ಬರ್ದಿದ್ಯಾ? ಒಬ್ಬ ಕಳ್ಳ ಅಂತ ಬರ್ದಿದೆ ಅಷ್ಟೇ. ಯಾವ ಕಳ್ಳ ಅಂತ ಹೇಳಿದ್ರ? ನಾವೇನ್ ಮಾಡ್ತೀವಿ? ಪರಲೋಕಕ್ಕೆ ಹೋಗ್ಬೇಕು, ಅವನು ಬಲಗಡೆ ಇದ್ದವನೇ ಇರ್ಬೇಕು. ಅಯ್ಯೋ ನಮ್ಮ ಬಂಗ, ನೀವು ಯೋಚನೆ ಮಾಡಿಲ್ಲ ಬಿಡ್ರಿ. ದೇವರು ಸೃಷ್ಟಿಕರ್ತನು. ಕತ್ತಲೆಗೂ ದೇವರೇ, ಬೆಳಕಿಗೂ ದೇವರೇ. ಕಾರ್ಗತ್ತಲೆ ಕವಿದಿರುವಾಗಲೂ ಬೆಳಕುಂಟಾಗಲಿ ಅಂತ ಹೇಳಿದವನೇ ಅವನೇ. ಕತ್ತಲೆ ಸೃಷ್ಟಿ ಮಾಡಿದಾಗಲೂ ಇದ್ದ, ಬೆಳಕುಂಟಾಗಲಿ ಅಂದಾಗಲೂ ಇದ್ದ. ಹಲೋ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಇನ್ನು ಯಾವನೂ ಅಲ್ಲ, ನಾನು ಬೆಳಕಿಗೂ ಕತ್ತಲೆಗೂ ಸೃಷ್ಟಿಕರ್ತನು. ಮೇಲನ್ನ ಕೇಡನ್ನ ಬರಮಾಡುವೆನು. ಈ ಸಮಸ್ತ ಕಾರ್ಯಗಳನ್ನು ನಡೆಸುವ ಯೆಹೋವನು ನಾನೇ ಎಂದು ತಿಳಿದುಕೊಳ್ಳುವರು. ಆಮೇ, ಏನು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ನೋಡ್ರಿ. ಆಮೇ, ಇನ್ನ ಮತ್ತಾಯನು ಬರೆದ ಸುವಾರ್ತೆ 10:27. ಮತ್ತಾಯನು ಬರೆದ ಸುವಾರ್ತೆಗೆ ಬನ್ರಿ. ನಾನು ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ. ನೀವು ಬೆಳಕಿನಲ್ಲಿ ಹೇಳಿರಿ. ಆಮೇಲೆ ಮತ್ತು ಕಿವಿಯಲ್ಲಿ ಕೇಳಿದ್ದನ್ನು ಮಾಳಿಗೆಗಳ ಮೇಲೆ ನಿಂತು ಸಾರಿರಿ. ನೋಡಿದ್ರ, ಏನು ಅರ್ಥ ಆಯ್ತು ಅದರಿಂದ? ಏನೂ ಅರ್ಥ ಆಗಲಿಲ್ಲ. ನಮ್ಮನ್ನು ಹಿಂಸೆ ಮಾಡಬೇಡಿ, ಫಸ್ಟ್ ಹೇಳಿ ಬಿಟ್ಬಿಡಿ ಪಾಸ್ಟ್ರಿ ಅಂತ. ಇನ್ನೊಂದ್ಸತಿ ಆ ವಾಕ್ಯ ಓದಿ. ನಾನು ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ. ನೋಡಿದ್ರ, ನಾನು ಪ್ರೇಯರ್ ಮಾಡುವಾಗ ನನ್ನ ಕೋಣೆಯಲ್ಲಿ ನಾನು ದೇವರು ಏಕಾಂತವಾಗಿರುವಾಗ, ಅಲ್ಲಿ ಯಾರೂ ಇಲ್ಲ, ಒಂಟಿ ನಾನು ದೇವರು ಮಾತ್ರ. ಅಲ್ಲಿ ಕೆಲವೊಂದು ಆಲೋಚನೆ ದೇವರು ನಮಗೆ ಕೊಡ್ತಾನೆ. ಆಮೇಲೆ ನನ್ನ ಪ್ರಾರ್ಥನೆಯ ಕೋಣೆಯಲ್ಲಿ ದೇವರು ಕೊಟ್ಟ ಕೆಲ ಆಲೋಚನೆಗಳನ್ನು ನಾನು ನೋಡ್ರಿ ಎಷ್ಟು ಲೈಟ್ ಹಾಕೊಂಡು ಜಬರ್ದಸ್ತಲ್ಲಿ ಬಂದು ನಿಂತ್ಕೊಂಡು ಹೊಡಿತಾ ಇದ್ದೀನಿ. ಅರ್ಥ ಆಯ್ತಾ? ಕತ್ತಲೆಯಲ್ಲಿ ದೇವರು ನನ್ನ ಹತ್ರ ಮಾತನಾಡಿದ್ದನ್ನು, ಒಂಟಿಯಾಗಿದ್ದಾಗ ದೇವರು ನನ್ನ ಹತ್ರ ಮಾತಾಡಿದ್ದನ್ನು ಬೆಳಕಿನಲ್ಲಿ ಬಂದು ನಾನು ಅದನ್ನು ಸಾರ್ತಾ ಇದ್ದೀನಿ. ಆಮೇಲೆ ಕೆಲವೊಂದು ದೇವರು, ಒಂದು ನಿಮಿಷ ಬನ್ನಿರಿ, ಹಂಗೆ ಬನ್ನಿ ಪರವಾಗಿಲ್ಲ. God bless you. ನಾನು ಕಿವಿಯಲ್ಲಿ ಹೇಳಿದ್ದು
ಅವ್ರು ಮೈಕಲ್ ಸಾರಿದ್ರು. ಹಂಗೆ ತಾನೆ ಬರ್ದಿರೋದು. ಕಿವಿಯಲ್ಲಿ ಕೇಳಿದ್ದನ್ನ ಮಾಳಿಗೆ ಮೇಲೆ ನಿಂತ್ಕೊಳ್ರಿ ಅಂತ. ಒಂದ್ಸಾರಿ ಅಮೇರಿಕಾದಲ್ಲಿ ಅತಿ ದೊಡ್ಡ ಬಿಲ್ಡಿಂಗು, ಟವರ್ ಮೇಲೆ ಹತ್ತಿದ್ದೆ. ಸ್ತೋತ್ರ. ಅಲ್ಲಿ ನಿಂತ್ಕೊಂಡು ಫುಲ್ ಎಕ್ಸೈಟ್ ಆಗ್ಬಿಟ್ಟೆ ನಾನು. ಇಡೀ ಅಮೇರಿಕಾ ಎಲ್ಲ ಕಾಣುತ್ತೆ ನನಗೆ, ಅಷ್ಟು ಎತ್ತರದಲ್ಲಿದ್ದೀವಿ. 87 ಅಂತಸ್ತು ಮೇಲ್ಗಡೆ ನಿಂತ್ಕೊಂಡು ಜೋರಾಗಿ ಕುಣಿದು ಹಲ್ಲೆಲೂಯಾ ಪ್ರೈಸ್ ಗಾಡ್ ಅಂದೆ. ಅಮೇರಿಕಾದವ್ರು ನನ್ನ ನೋಡಿ ಗುರಾಯಿಸ್ದ, ನಾನು ಬ್ಲಡಿ ಇಂಡಿಯನ್. ಅವ್ರು ಹಂಗೆ ನೋಡೋದು ನಮ್ಮನ್ನು, ಒಂಥರ ವಕ್ರವಾಗಿ. ಅವನು ಕೇಳಿದೆ ನನಗೆ, ವೈ ಯು ಆರ್ ಶೌಟಿಂಗ್ ಅಂದ. ನಾನು ಹೇಳಿದೆ, ದೇವರು ಸೃಷ್ಟಿ ಎಷ್ಟು ಅದ್ಭುತವಾಗಿದೆ, ಪ್ರಪಂಚ ಇದನ್ನೆಲ್ಲ ಕಾಣೋ ಭಾಗ್ಯ ದೇವ್ರು ಕೊಟ್ಟು. ಸ್ತೋತ್ರ. ಇದೇ ಇಷ್ಟು ಹಿಂಗಿದ್ರೆ ದೇವರು ನಮಗಾಗಿ ಕಟ್ಟುವ ಮನೆ ಅನೇಕ ಅಂತಸ್ತಿನ ಉಪ್ಪರಿಗೆ ಇರೋದಂತೆ. ಅದು ಹೆಂಗಿರ್ಬೋದು, ಅದನ್ನ ನೋಡಿ ಸ್ತೋತ್ರ ಹೇಳಿದೆ ಅಂದೆ. ಅವನಿಗೆ ಅರ್ಥ ಆಯಿತು, ನಾವು ಇದಕ್ಕೆ ಹಿಂಗೆ ಅಂದರೆ ಅದು ಹೆಂಗಿರ್ಬೋದು. ಕಿವಿಯಲ್ಲಿ ಕೇಳಿದ್ದು ನೀವು ಮಾಳಿಗೆ ಮೇಲೆ ನಿಂತು ಸಾರಿ ಹೇಳಬೇಕು. ಆಮೇಲೆ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾನೆ, ಮುಖಾಮುಖಿಯಾಗಿ ಮಾತಾಡ್ತಾನೆ, ವಾಗ್ದಾನಗಳನ್ನು ಕೊಡ್ತಾನೆ. ಆ ವಾಗ್ದಾನಗಳನ್ನು ಉನ್ನತ ಸ್ಥಳಗಳಲ್ಲಿ ಹೋಗಿ ನಿಂತು ಡಿಕ್ಲೇರ್ ಮಾಡ್ರೆ. When I was there in South Korea, ಅಲ್ಲಿದ್ದಾಗ ಆ ಮೌಂಟ್, ಆ ಬೆಟ್ಟದ ಮೇಲೆಲ್ಲ ಹೋಗಿ ಕೂಗಿ ಹೇಳಿದ್ವಿ ನಾವು, ಸಾರಿ ಹೇಳಿದೆ. ಸೌತ್ ಕೊರಿಯಾ ಅಲ್ಲ, ಸೌತ್ ಆಫ್ರಿಕಾದಲ್ಲಿ ಕೇಪ್ ಟೌನ್ ಅಂತ ಇದೆ. ಕೇಪ್ ಟೌನ್ ಇಟ್ಸ್ ಅ ಬ್ಯೂಟಿಫುಲ್ ಸಿಟಿ. ನಾನಿಷ್ಟು ದೇಶ ಸುತ್ತಿರೋದ್ರಲ್ಲಿ ನನಗೆ ಭಾಳ ಇಷ್ಟ ಇರೋದು, ನೈಸರ್ಗಿಕವಾಗಿ ಸೃಷ್ಟಿಗಳನ್ನು ಕಂಡು ಸಂತೋಷ ಪಡುವಂಥದ್ದು ಕೇಪ್ ಟೌನ್ಗೆ ಅಲ್ಲಿ ಹೋದಾಗ ಪ್ರತಿಯೊಂದು ಪ್ರಕೃತಿಯನ್ನು, ದೇವರ ಸೃಷ್ಟಿಗಳನ್ನು ಗಮನಿಸಿ, ಆ ಬೆಟ್ಟ ಗುಡ್ಡ, ಅದರ ಸೃಷ್ಟಿ ಇದೆಲ್ಲ ನೋಡಿ ಭಾಳ ಸಂತೋಷದಿಂದ ನಾನು ಜೋರ ಕೂಗಿ ದೇವ್ರನ್ನ ವರ್ಣಿಸಿ ಸ್ತೋತ್ರ ಹೇಳಿದೆ. ಯಾಕೆ ಹೇಳಿದೆ ಅಂದರೆ ಸಂತೋಷದಿಂದ ಸ್ತೋತ್ರ. 20-30 ಮನೆ ಕಟ್ಟಿಬಿಟ್ರೆ ಸಾಕಿವರು ಕೂಗಿ ಊರಿಗೆಲ್ಲ ಡಂಗೂರ ಬಾರಿಸ್ಬಿಡ್ತಾರೆ. ಅದು ಈ ನಡುವೆ ಬರೋಕ್ಕಾಗ್ತಿಲ್ಲ ಮೀಟಿಂಗ್ಗೆ. ಅದು ಏನಾಯಿತು ಅಂದರೆ, ಮನೆ ಕಟ್ಟಿದ್ವಲ್ಲ, ಸ್ವಲ್ಪ ಅದರ ಕ್ರಮೀಕರಣಗಳಲ್ಲಿ ಹಂಗೆ ಟೈಮು ಪಾಸ್ ಆಗಿಬಿಡ್ತು, ಬರೋಕ್ಕಾಗಲಿ. ಎಷ್ಟು ಮನೆ ಕಟ್ಟಿದವ? 20-30 ಸೈಟಲ್ಲಿ, ಅರ್ಧ ಸೈಟು ಇಲ್ಲ ಅಲ್ಲಿ, ಅದರಲ್ಲೇ ಕಟ್ಟು. ಅಷ್ಟಕ್ಕೆ ನೀವು ಇಷ್ಟು ಬೇಗನೆ ಮರ್ತುಬಿಟ್ಟ ದೇವ್ರನ್ನ. ಆಮೇಲೆ ದೇವರ ಸೃಷ್ಟಿ ದೊಡ್ಡದು, ಅವನ ವಾಗ್ದಾನ, ಆ ವಾಗ್ದಾನಗಳು ಪ್ರಭಾವ ಉಳ್ಳದು, ಮಹಿಮಾತಿಶಯ ಉಳ್ಳದು, ಅಮೂಲ್ಯವಾದದ್ದು, ಉತ್ಕೃಷ್ಟವಾದದ್ದು. ಆ ವಾಗ್ದಾನಗಳನ್ನು ನಿನಗೆ ದೇವರು ಕೊಡುವಾಗ ಅವನು ನಿನ್ನ ಕಿವಿಯಲ್ಲಿ ಮಾತನಾಡೋದನ್ನ ನೀನು ಸಾರಿ ಹೇಳಬೇಕು, ಮಾಳಿಗೆ ಮೇಲೆ ನಿಂತು ಕೂಗಿ ಹೇಳಬೇಕು. ನಾನು ಸೇವೆಗೆ ಬರೋಕ್ಕೆ ಮುಂಚೆ, ಸೇವೆ ಮಾಡ್ತಿದ್ದಂಥ ಆರಂಭ ಕಾಲದಲ್ಲಿ ಹೆಚ್ಚಿನ ಸಮಯ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ನಮ್ಮ ಮನೆ ಟೆರಸ್ ಮಾಡಿ ಮೇಲೆ ಹೋಗ್ಬಿಡ್ತಿದ್ದೆ. ಟೆರಸ್ ಮೇಲೆ ಒಬ್ಬನೇ ಬಡ್ಕೊಳ್ತಿದ್ದೆ, ಒಬ್ಬನೇ ಕೂಗ್ತಾ ಇದ್ದೆ. ಯಾಕೆ? ಮೈ ಗಾಡ್ ಈಸ್ ಗ್ರೇಟ್, ಹಲ್ಲೆಲೂಯಾ. ಇದನ್ನ ಕೂಗಿ ಹೇಳಬೇಕು. ವಾಗ್ದಾನಗಳು ನಿನ್ನ ಜೀವನದಲ್ಲಿ ದೇವರು ಕೊಡೋದನ್ನ ನೀನು ಕೂಗಿ ಸಾರಬೇಕು. ಹಲ್ಲೆಲೂಯಾ. ದೇವರ ಕಾರ್ಗತ್ತಲೆಯಲ್ಲಿ ಮೋಶೆ ದೇವರು ಬೇರೆ ಯಾರನ್ನೂ ಅಲೋ ಮಾಡಲಿಲ್ಲ ಅಲ್ಲಿ. ಎವ್ರಿಬಡಿ ಮಸ್ಟ್ ಹ್ಯಾವ್, ನೀವು ಪ್ರತಿಯೊಬ್ಬರಿಗೂ ಒಂದು ಪ್ರಾರ್ಥನೆ ಕೋಣೆ ಇರಬೇಕು. ಅಲ್ಲಿ ಯಾರು ಗೊತ್ತಾಗಲ್ಲ ನೀನು ಕಣ್ಣೀರು ಹಾಕೋದು, ನೀನು ಅಲ್ಲಿ ಮೊರೆ ಇಡೋದು ಯಾರು ನೋಡಬಾರ್ದು. ನೀನು ನಿನ್ನ ದೇವರು.
ಮನುಷ್ಯರ ಬಳಿ ಸಂಕಟ ಹೇಳಕ್ಕೆ ಹೋಗ್ಬೇಡ್ರಿ. ಅವ್ರು ಕೇಳಿ ಆ ಟೈಮಲ್ಲಿ ನಿನಗೆ ಮಾತಾಡ್ತಾರೆ, ಆದರೆ ಒಂದು ಕಾಲ ಬಂದಾಗ ಅದನ್ನೇ ಎತ್ತಾಡ್ತಾರೆ. ಒಂದು ವಿಷಯ ತಿಳ್ಕೊಳ್ರಿ, ಕಾರ್ಗತ್ತಲೆಯಲ್ಲಿ ನೀನು ಮಾತಾಡುವಾಗ ನಿನ್ನ ದೇವರು ನಿನ್ನೊಟ್ಟಿಗೆ ಮಾತಾಡ್ತಾ ಇರ್ತಾನೆ. ಪ್ರೈಸ್ ಗಾಡ್. ನಂಬೋರು ಮಾತ್ರ ಆಮೇಲೆ ಹೇಳ್ರಿ, ನಂಬೋರು ಮಾತ್ರ ಆಮೇಲೆ ಹೇಳ್ರಿ. 17ನೇ ಅಧ್ಯಾಯ ಯೋಹನನ ಸುವಾರ್ತೆ. ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಅರ್ಥ ಆಗಿರ್ಬೇಕು. ತಂದೆಯಾದ ದೇವರ ಬಳಿಯಲ್ಲಿ ಕುಮಾರನಾದ ಯೇಸು ಸ್ವಾಮಿ ಹೇಳ್ತಾ ಇರುವಂತ ಮಾತು, ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ಅದರ ಅರ್ಥ ಐ ಗೇವ್ ದ ಪ್ರಾಮಿಸ್ ಟು ದೆಮ್. ನಾನು ಇವರಿಗೆ ವಾಗ್ದಾನ ಮಾಡಿದ್ದೇನೆ. ನಾನು ಇವರಿಗೆ ವಾಗ್ದಾನ ಮಾಡಿದ್ದೇನೆ. ನನ್ನ ಮಗಳಿಗೆ ವಾಗ್ದಾನ ಮಾಡಿದ್ದೇನೆ. ನನ್ನ ಮಗನಿಗೆ ನಾನು ವಾಗ್ದಾನ ಮಾಡಿದ್ದೇನೆ. ಆ ಸಭೆಗೆ ನಾನು ವಾಗ್ದಾನ ಮಾಡಿದ್ದೇನೆ. ತಂದೆ ಬಳಿಯಲ್ಲಿ ಮಾತನಾಡುವ ಯೇಸು, ನಾನು ಲೋಕದವನಲ್ಲ. ಆ ಪ್ರಕಾರ ಇವರು ಲೋಕದವರಲ್ಲ. ಲೋಕದ ಪಾಲಿಗೆ ಸತ್ತು ಕ್ರಿಸ್ತನ ಅನುಯಾಯಿಗಳಾದೆವು. ಯೇಸು ಈ ಲೋಕದವನಲ್ಲ. ಈ ಲೋಕದ ಪ್ರಭು, ಅಂಧಕಾರ ಶಕ್ತಿ. ಅದರಲ್ಲಿ ಬಿದ್ದಿದ್ದಂತ ನಮ್ಮನ್ನ ದೇವರು ಬೇರ್ಪಡಿಸಿದನು. ಕಮಾನ್, ನಾವು ಲೋಕದವರಾಗಿದ್ರೆ ಲೋಕ ನಮ್ಮನ್ನ ಪ್ರೀತಿಸ್ತಾ ಇತ್ತು. ನಾನು ಲೋಕದವನಲ್ಲ, ಅದೇ ಪ್ರಕಾರ ಇವರು ಲೋಕದವರಲ್ಲ. ಲೋಕ ನನ್ನನ್ನು ದ್ವೇಷಿಸಿದ ಹಾಗೆ ಇವರನ್ನು ದ್ವೇಷಿಸುತ್ತೆ. ವೈ ಯು ಆರ್ ಫೇಸಿಂಗ್ ದ ಪ್ರಾಬ್ಲಮ್ಸ್? ಯಾಕೆ ನಿನಗೆ ಹೋರಾಟ? ಮತ್ತೆ ಯಾರಿಗೂ ಇಲ್ದಿರ ಇರೋಂಥ ಹೋರಾಟ ನಿನಗೆ ಯಾಕೆ ಬರುತ್ತೆ? ಕಮ್ ಆನ್, ಬಿಕಾಸ್ ಯು ಆರ್ ನಾಟ್ ಬಿಲಾಂಗ್ಸ್ ಟು ದಿಸ್ ವರ್ಲ್ಡ್. ಲೋಕ ಇವರ ಮೇಲೆ ದ್ವೇಷ ಮಾಡದೆ ಇವರನ್ನು ಲೋಕದಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳ್ಕೊಳ್ಳೋದಿಲ್ಲ. ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳ್ಕೊಳ್ತೀನಿ. ನೋಡಿದ್ರ, ಯೇಸು ಸ್ವಾಮಿ ಹೇಳ್ತಾರೆ, ಈ ಪ್ರಾಬ್ಲಮ್ಮಿಂದ ಇವ್ರನ್ನ ತೆಗೆದುಬಿಡು, ಈ ಲೋಕದಿಂದ ತೆಗೆದುಬಿಡು. ಅಲ್ಲ, ನಾವೆಲ್ಲ ಏನು ಮಾಡ್ತೀವಿ? ಪ್ರಾಬ್ಲಮ್ ಬಂದಿದ ತಕ್ಷಣ ನನಗೆ ಬೇಡ, ಈ ಜೀವನನೇ ಬೇಡ, ಸತ್ತೋಗ್ಬಿಡ್ತೀನಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ತಂದೆ ಬಳಿ ಮಾತಾಡ್ತಾ ಇದ್ದಾರೆ, ಏಕಾಂತವಾಗಿ ಮಾತಾಡ್ತಾ ಇದ್ದಾರೆ. ತಂದೆ ಮಗ ಇಬ್ಬರು ಸಂಭಾಷಣೆ ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ನಾನು ಇವರಿಗೆ ವಾಗ್ದಾನ ಮಾಡಿದ್ದೀನಿ, ಇವರು ಲೋಕದವರಲ್ಲ, ಇವ್ರನ್ನ ಲೋಕದಿಂದ ನಾನು ಸಪ್ರೇಟ್ ಮಾಡಿದ್ದೀನಿ. ಲೋಕ ನನ್ನನ್ನು ದ್ವೇಷಿಸಿದಾಗ ಇವ್ರನ್ನ ದ್ವೇಷಿಸುತ್ತೆ. ತಂದೆ, ಇವ್ರನ್ನ ಲೋಕದಿಂದ ತೆಗೆದು ಬಿಡು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇಲ್ಲ. ಆದರೆ ಕೆಡುಕನ ವರ್ಷದಿಂದ, ಅವನ ತಂತ್ರಗಳಿಂದ ಇವರನ್ನ ತಪ್ಪಿಸಬೇಕೆಂದು ನಾನು ನಿನ್ನಲ್ಲಿ ಬೇಡಿಕೊಳ್ತೇನೆ. ಹಲೋ, ಕಮ್ ಆನ್ somebody. When you are praying alone with God, ಆತ ನಿನ್ನೊಟ್ಟಿಗೆ ಪ್ರಾರ್ಥನೆ ಮಾಡಕ ಆಕಾಶದ ಕೆಳಗಡೆ ಭೂಮಿಯ ಮೇಲ್ಗಡೆ ಕೊಡಲ್ಪಟ್ಟಿರುವ ಆ ನಾಮದಲ್ಲಿ ಅಲ್ಲದೆ ಮತ್ತಾರಿಂದಲೂ ರಕ್ಷಣೆ ಉಂಟಾಗೋದಿಲ್ಲ. ಏಕ ಮಧ್ಯಸ್ಥಿಕನು ಇರೋದಾದ್ರೆ, ತಂದೆಯಾದ ದೇವರಿಗೂ ಮನುಷ್ಯರಿಗೂ ಏಕ ಮಧ್ಯಸ್ಥನು ಇರೋದಾದ್ರೆ ಅದು ಯೇಸು ಕ್ರಿಸ್ತನು ಒಬ್ಬನೇ. ಯೇಸು ಕ್ರಿಸ್ತನು ಒಬ್ಬನೇ. ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ತೇನೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಐ ಆಮ್ ನಾಟ್ ಬಿಲಾಂಗ್ಸ್ ಟು ದಿಸ್ ವರ್ಲ್ಡ್. ಐ ಆಮ್ ನಾಟ್ ದ ಸಿಟಿಸನ್ ಆಫ್ ದಿಸ್ ವರ್ಲ್ಡ್. ನಾನು ಈ ಲೋಕದ ಪೌರತ್ವ ಉಳ್ಳವನಲ್ಲ. ಅಲ್ಲಿದೆ ನಮ್ಮನೆ, ಇಲ್ಲಿದ್ದೇವೆ ಸುಮ್ಮನೆ. ಇಲ್ಲಿದ್ದೀವಿ ಟೆಂಪ್ರವರಿ, ಅಲ್ಲಿದೆ ಪರ್ಮನೆಂಟ್. ಹಲ್ಲೆಲೂಯ, ಹಲ್ಲೆಲೂಯ. ಭಕ್ತರ ಗೂಡಾರಗಳಲ್ಲಿ ವಾಸ ಮಾಡಿದ್ರು, ಆದರೆ ಶಾಶ್ವತವಾದ ಪಟ್ಟಣವನ್ನ ಎದುರು ನೋಡಿ ಜೀವನ ಮಾಡಿದ್ರು. ಡೋಂಟ್ ಟ್ರೈ ಟು ಸೆಟಲ್ ಡೌನ್. ಈ ಲೋಕದಲ್ಲಿ ನೀನು ಸೆಟ್ಲ್ ಆಗೋದಕ್ಕೆ ನೋಡಬೇಡ. ಇದು ನಶ್ವರ.
ಕಾಣುವುದೆಲ್ಲ ಮಾಯೆ, ಕಾಣುವುದೆಲ್ಲ ಮಾಯೆ. ಈ ಲೋಕ ಎಲ್ಲ ಕಾಣೋದೆಲ್ಲ ಮಾಯೆ. ಎಲ್ಲ ನಶ್ವರ, ತಾತ್ಕಾಲಿಕವಾದದ್ದು. ಪರ್ಮನೆಂಟ್ ಆಗಿರೋದು ಪರಲೋಕ ಮಾತ್ರನೇ. 19ನೇ ವಾಕ್ಯ ನೋಡ್ರಿ. ಇವರು ನಿಜವಾಗಿ ಪ್ರತಿಷ್ಠಿತರಾಗಬೇಕು, ನಿಜವರಾಗಿ ಪ್ರತಿಷ್ಠಿತರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠೆ ಪಡಿಸಿಕೊಳ್ತೇನೆ. ಆಮೆನ್. ಐ ಡೆಡಿಕೇಟ್ ಮೈ ಲೈಫ್. ಇವರಿಗೋಸ್ಕರ, ಇವರು ನಿನ್ನ ಸನ್ನಿಧಾನದಲ್ಲಿ ನಿನ್ನ ಜೊತೆಯಲ್ಲಿ ಇರಬೇಕು. ಅದಕ್ಕೋಸ್ಕರ ನಾನು ನನ್ನನ್ನೇ ನಿನ್ನ ಸನ್ನಿಧಾನ ಪ್ರತಿಷ್ಠೆ ಮಾಡ್ತೀನಿ. ಯಾರ ಪರವಾಗಿ? ನನ್ನ ಪರವಾಗಿ, ನಿನ್ನ ಪರವಾಗಿ ವಾಗ್ದಾನ ಮಾಡಿದ್ದಾನೆ ದೇವರು. ಆರಂಭದಲ್ಲಿ ನಾವು ಓದಿದ್ವಿ, ನಾನು ಅವರಿಗೆ ವಾಕ್ಯವನ್ನು ಕೊಟ್ಟಿದ್ದೇನೆ, ನಾನು ಮಾತು ಕೊಟ್ಟಿದ್ದೇನೆ. ತಂದೆ, ಈಗ ನನ್ನ ಮಗ ಬಂದು, ಡ್ಯಾಡಿ ಐ ಗೇವ್ ದ ವರ್ಡ್, ನಾನೊಂದು ಮಾತು ಕೊಟ್ಬಿಟ್ಟಿದ್ದೀನಿ ಡ್ಯಾಡಿ ಪ್ಲೀಸ್ ಅಂದರೆ, ನಾನು ಯಾವತ್ತು ನೋ ಹೇಳಲ್ಲ. ಯಾಕೆ ಹೇಳಲ್ಲ? ಐ ಲವ್ ಮೈ ಸನ್. ನನ್ನ ಮಗನ ಪ್ರೀತಿ ಮಾಡ್ತೀನಿ. ತಂದೆಯಾದ ದೇವರು ಕುಮಾರನಾದ ಯೇಸುವಿನ ಬಳಿಯಲ್ಲಿ, ತಂದೆಯಾದ ದೇವರು ಕುಮಾರನನ್ನು ಪ್ರೀತಿಸ್ತಾನೆ. ಅದಕ್ಕೆ ತಂದೆಯಾದ ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿಸಿದನು. ಆ ಪ್ರೀತಿಸಿದಂಥ ತಂದೆ ಯೇಸುವನ್ನು ಪ್ರೀತಿಸಿದಂಥ ತನ್ನ ಏಕಕುಮಾರನಾದ ಮಗನನ್ನು ಕೊಡೋದಕ್ಕೆ ಹಿಂಜರಿಲಿಲ್ಲ. ಮಗನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಮಗನ ಮೇಲೆ ಪ್ರೀತಿ. ಅದಕ್ಕೆ ಅವನು ಕಾನ್ಫಿಡೆಂಟಾಗಿ ಕೇಳ್ತಾ ಇದ್ದಾನೆ. ಮಗ ಕೇಳ್ತಾ ಇದ್ದಾನೆ ಅಪ್ಪನ ಬಳಿಯಲ್ಲಿ. ಯೇಸು ಸ್ವಾಮಿ ತಂದೆಯಾದ ದೇವರ ಬಳಿ ಹೇಳ್ತಾ ಇದ್ದಾರೆ, ನಾನು ನನ್ನ ಮಕ್ಕಳಿಗೆ ವಾಗ್ದಾನ ಮಾಡಿದ್ದೀನಿ, ವಾಗ್ದಾನ ಮಾಡಿದ್ದೀನಿ, ಅದು ನೆರವೇರಿಸ್ಬೇಕು, ನೆರವೇರಿಸ್ಬೇಕು. ವಾಟ್ ಎ ಬ್ಯೂಟಿಫುಲ್ ಗಾಡ್, ವಾಟ್ ಎ ಮೈಟಿ ಗಾಡ್ ವಿ ಸರ್ವ್. ಹಲ್ಲೆಲೂಯಾ. 4 ರೀತಿಯ ಟ್ರೆಷರರ್ಸ್, 4-fold ಟ್ರೆಷರರ್ಸ್ ಇದೆ. ಒಂದು, receiving the revelation of God. ನಂಬರ್ 1, ದೇವರ ಕುರಿತಾದ ಪ್ರಕಟಣೆಯನ್ನು ಹೊಂದಿಕೊಳ್ಳೋದು. ಎಲ್ಲ ನೀನು ಯೇಸು ಅಥವಾ ನೀನು ದೇವರು ಒಂಟಿಯಾಗಿ ಕತ್ತಲೆಯ ಕೋಣೆಯಲ್ಲಿ, ನಿನ್ನ ಪ್ರೇಯರ್ ರೂಮಲ್ಲಿ, ನೀನು ಎಲ್ಲೂ ಡಿಸ್ಟರ್ಬೆನ್ಸ್ ಇಲ್ದಿರೇ ಇರುವ ಜಾಗ, ಯಾರಿಂದಲೂ ತೊಂದರೆ ಇಲ್ದಿರೋ ಜಾಗ, ನೀನು ನಿನ್ನ ದೇವರು ಏಕಾಂತವಾಗಿರುವ ಕೋಣೆ. ಆಮೇಲೆ ಆ ಕೋಣೆಯಲ್ಲಿ ಇರುವಾಗ ನಿನಗೆ ಮೊದಲು ಸಿಗೋದೆ ರಿಸೀವಿಂಗ್ ದ ರೆವಲೇಷನ್ ಆಫ್ ಗಾಡ್. ದೇವರ ಕುರಿತಾದಂಥ ಪ್ರಕಟಣೆ ನಿನಗೆ ದೊರಕೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗೆಟಿಂಗ್ ಎ ರೆವಲೇಷನ್ ಆಫ್ ಗಾಡ್, ದಿಸ್ ಇಸ್ ದ ಟ್ರೆಷರ್ that you can only find for yourself, and you have to find him for yourself. ಒಂದೇ ಒಂದು ಸ್ಥಳ, ಆ ನಿಕ್ಷೇಪ ಸಿಗೋ ಸ್ಥಳ, ದೇವರ ಕುರಿತು ಪ್ರಕಟಣೆ ಸಿಗೋ ಸ್ಥಳ, ಅದು ನಿನ್ನ ಪ್ರಾರ್ಥನೆ ಕೋಣೆ. ಅದನ್ನ ಕಂಡುಕೊಳ್ಳ, ನೀನು ನಿನ್ನಷ್ಟಕ್ಕೆ ಕಂಡುಕೊಳ್ಬೇಕು. ಅದು ನಿನಗೆ ಮಾತ್ರನೇ ಕಾಣೋದು. ರೆವಲೇಷನ್, ನಾನು ಇದನ್ನು ಬೈಬಲ್ ಸ್ಟಡಿಯಲ್ಲಿ ಹೇಳಿದ್ದೆ. ನಾನು ಅಪೊಕೊಲೋಪಿಸಿಸ್ ಎಂಬ ಗ್ರೀಕ್ ಪದ, ಅಪೊಕೊಲೋಪಿಸಿಸ್ ಎಂಬ ಗ್ರೀಕ್ ಪದ, ಅದರ ಅರ್ಥ ಅನ್ವೇಲಿಂಗ್, ಅನಾವರಣಗೊಳಿಸು, ಅನ್ಕವರ್, ಮುಚ್ಚಿರೋದನ್ನ ಪರದೆಯನ್ನು ತೆಗಿ, ಡಿಸ್ಕ್ಲೋಸರ್, ಬಹಿರಂಗಪಡಿಸು ಎಂಬ ಇತ್ಯಾದಿ ಅರ್ಥಗಳು, ಡೆಫಿನಿಷನ್ ಇದೆ. ಗ್ರೀಕ್ ಪದ ಅಪೊಕೊಲೋಪಿಸಿಸ್ ಎನ್ನುವಂಥ ಗ್ರೀಕ್ ಪದದಿಂದ ಬಂದಿರೋದು. ಅದು ರೆವಲೇಷನ್, ರೆವಲೇಷನ್, ರಿವೀಲಿಂಗ್ ದ ಟ್ರೂತ್ ಆಫ್ ಗಾಡ್, ರಿವೀಲಿಂಗ್ ದ ಟ್ರೂತ್ ಆಫ್ ಎಟರ್ನಲ್ ಲೈಫ್. ರೆವಲೇಷನ್, ಪರಲೋಕದ ಸತ್ಯವನ್ನು ತಿಳಿಸುವುದು. ಸ್ಪಿರಿಚುವಲ್ ಡೆಫಿನಿಷನ್, ಅನ್ವೇಲಿಂಗ್ ಆಫ್ ಡಿವೈನ್ ಟ್ರೂತ್.
ಪರದೆಯನ್ನು ತೆಗೆಯೋದು ಸತ್ಯವನ್ನು ತಿಳಿಯುವಂತ ಪರದೆ. ಸತ್ಯ, ಜ್ಞಾನ, wisdom, knowledge, it involves the removal of spiritual blindness or ignorance. ಆತ್ಮಿಕವಾದ ಕುರುಡುತನದಿಂದ, ತಿರಸ್ಕಾರಗಳಿಂದ ನಿಮ್ಮನ್ನ ಅನ್ವೇಲ್ ಮಾಡದ ರೆವಲೇಷನ್, ಪ್ರಕಟಣೆ, ಅದು ಗ್ರೀಕ್ ಪದ ಅಪಾಕೊಲೋಪಿಸಿಸ್. ಯೇಸು ಸ್ವಾಮಿ ಒಮ್ಮೆ ಹೇಳಿದನು, ಮ್ಯಾಥ್ಯೂ ಚಾಪ್ಟರ್ 13 ವರ್ಸ್ 11, ಮತ್ತಾಯ 13:11, ಅದಕ್ಕಾತನು ಅವರಿಗೆ ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರ ನಿಮಗೆ ಕೊಟ್ಟಿದೆ, ಅವರಿಗೆ ಕೊಟ್ಟಿಲ್ಲ. ಯೇಸು ಸ್ವಾಮಿ ಸಾಧಾರಣ ಜನರಿಗೆ ಸಾಮ್ಯ ರೂಪದಲ್ಲಿ ಮಾತಾಡಿದನು. ಆದರೆ ಶಿಷ್ಯರ ಬಳಿ ಬಂದಾಗ ತಾನು ಪರಲೋಕದ ಗುಟ್ಟುಗಳನ್ನು ಮಾತಾಡಿದನು. ದ ಮಿಸ್ಟ್ರೀಸ್ ಆಫ್ ದ ಹೆವೆನ್, ಸೀಕ್ರೆಟ್ ಆಫ್ ಹೆವೆನ್. ಆಮೆನ್. ನನ್ನ ಹತ್ರ ಕೆಲವರು ಬಂದು ಏನಾದರೂ ವಿಷಯ, ಸೀಕ್ರೆಟ್ ಆಗಿರೋ ವಿಷಯ ಬಂದು, ಪಾಟ್ರೆ ಅದೇ ಅವರು ಹೇಳಿದ್ರಲ್ಲ ಅದು, ನಾವು ಅವಾಗ ಎಲ್ರ ಮುಂದೆ ಬೇಡ, ಆಮೇಲೆ ನಾನು ಮಾತಾಡ್ತೀನಿ. ಯೇಸು ಸ್ವಾಮಿ ತನ್ನ ಶಿಷ್ಯರ ಬಳಿ ಹೇಳ್ತಾ ಇದ್ದಾನೆ. ಅದೇ ಯೇಸು ಸ್ವಾಮಿ ಇವತ್ತು ನನ್ನ ಬಳಿಯಲ್ಲೂ ನಿಮ್ಮ ಬಳಿಯಲ್ಲೂ ಹೇಳ್ತಾ ಇದ್ದಾನೆ. ನೀನು ಏಕಾಂತದಲ್ಲಿ ಇರುವಾಗ, ಕಾರ್ಗತ್ತಲೆಯ ಕೋಣೆಯಲ್ಲಿ ಇರುವಾಗ, ಕಾರ್ಗತ್ತಲೆಯ ಮೋಡ ಇರುವ ಕಾರ್ಗತ್ತಲೆಯ ಆ ಬೆಟ್ಟದಲ್ಲಿ ಮೋಶೆಯ ಸಂಗಡ ದೇವರು ಮುಖಾಮುಖಿಯಾಗಿ ಮಾತನಾಡಿದ ಹಾಗೆ ದೇವರು ಇವತ್ತು ನಿನ್ನೊಟ್ಟಿಗೆ ಮಾತನಾಡ್ತಾನೆ. ಪರಲೋಕ ರಾಜ್ಯದ ಗುಟ್ಟುಗಳು ಅದು ನಿಮಗೆ ಕೊಟ್ಟಿದೆ. Come on, somebody shout, I receive it. ನಿನ್ನ ಸಂಬಂಧಿಕರಿಗೆ, ನಿನ್ನ ಸ್ವಂತದವರಿಗೆ, ನಿನ್ನ ಬಂಧುಗಳಿಗೆ, ನಿನ್ನ ಮಿತ್ರರಿಗೆ, ನಿನ್ನ ಒಡ ಹುಟ್ಟಿದವರಿಗೆ, ಅನೇಕರಿಗೆ ಸಿಗದೇ ಇದ್ದ ಈ ರೆವಲೇಷನ್, ಅಲ್ಲಲ್ಲಿ ಈ ಪರದೆಯನ್ನು ತೆಗೆದು ಪರಲೋಕದ ಗುಟ್ಟನ್ನ ನನ್ನೊಟ್ಟಿಗೆ ನಿಮ್ಮೊಟ್ಟಿಗೆ ದೇವರು ಮಾತನಾಡಿದಾನೆ ಅಂದ್ರೆ ಅದು ಟ್ರೆಷರ್ ಅಲ್ವಾ? ಅದು ನಿಕ್ಷೇಪ ಅಲ್ವಾ? ಹಲ್ಲೆಲೂಯ. ಕತ್ತಲೆಯಲ್ಲಿ ಬಚ್ಚಿಟ್ಟಿದ್ದದ್ದು ಅವರು ಯಾರಿಗೂ ರಿವೀಲ್ ಆಗದೇ ಇರೋದು ದೇವರು ನನಗೆ ರಿವೀಲ್ ಮಾಡಿಕೊಡ್ತಾ ಇದ್ದಾನೆ. ನಾನೇನಾದರೂ ಅದನ್ನು ಡೈವರ್ಟ್ ಮಾಡಿ ಬಂಗಾರ, ಬೆಳ್ಳಿ, ಆಸ್ತಿ, ಮನೆ, ಕಾರು ಇದರ ಬಗ್ಗೆ ಆ ನಿಕ್ಷೇಪ ಅಂತ ಹೇಳಿದರೆ ಇಲ್ಲಿ ಯಾರು ಅರಾಲ್ಡೆಟ್ ಹಾಕೊಂಡು ಕುಂತಂಗೆ ಕೂತಿರಲ್ಲ, ಜಿಗಿದು ಬಿಟ್ಟಿರೋರು. ಓ, ಅದು ನನಗುಳ್ಳ ಆಲೋಚನೆ ಅಂತ. ಇದು ಪರಲೋಕ ರಾಜ್ಯದಲ್ಲಿ ಇರೋರ್ಗೆ ಆಲೋಚನೆ. ಪರಲೋಕ ರಾಜ್ಯದ ಗುಟ್ಟಿದು, ಅದು ನಿಕ್ಷೇಪ. ಕೋಟಿ ಕೊಟ್ಟರು ಸಿಗಲ್ಲ ಇದು. ಹಲ್ಲೆಲೂಯಾ, ಹಲ್ಲೆಲೂಯಾ. Come on, somebody shout hallelujah. ನೀನು ದೇವರ ಸಂಗಡ ಏಕಾಂತದಲ್ಲಿ ಇರುವಾಗ ಯು ವಿಲ್ ರಿಸೀವ್ ದ ರೆವಲೇಷನ್ ಆಫ್ ಗಾಡ್. ನಿನ್ನ ದೇವರು ಯಾರು, ನೀನು ಯಾರು, ನಿನ್ನನ್ನು ಕರೆದ ಉದ್ದೇಶ ಏನು, ನಿನಗೆ ಕೊಟ್ಟಿರೋ ವಾಗ್ದಾನ ಏನು, ವಾಗ್ದಾನದ ಮೂಲಕ ದೇವರು ಹೇಗೆ ನಿನ್ನ ನಡೆಸ್ತಾನೆ, ಇದು ಎಲ್ಲಿ ನಿನಗೆ ಪ್ರಕಟವಾಗೋದು? ಅವನ ಕಿವಿಯಲ್ಲಿ ಮಾತಾಡ್ತಾನೆ, ಅವನ ಮುಖಾಮುಖಿಯಾಗಿ ಮಾತಾಡ್ತಾನೆ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 1:25-27. ನಾನು ಸಭೆಗೆ ಸೇವಕನಾದೆನು. ದೇವರು ತನ್ನ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿಸುವ ಕೆಲಸವನ್ನು ನಿಮ್ಮ ಪ್ರಯೋಜನಕ್ಕೋಸ್ಕರ ನನಗೆ ದಯಪಾಲಿಸಿದನು. ಆ ವಾಕ್ಯವು ಇಂದಿನ ಯುಗಗಳಿಂದಲೂ ತಲತಲಾಂತರಗಳಿಂದಲೂ ಮರೆಯಾಗಿತ್ತು. ಈಗಿನ ಕಾಲದಲ್ಲಿ ದೇವ ಜನರಿಗೆ ತಿಳಿಸಲ್ಪಟ್ಟಿದೆ. ಯಾರಿಗೆ ತಿಳಿಸಲ್ಪಟ್ಟಿದೆ? ಅನೇಕರಿಗೆ ಗೊತ್ತಿಲ್ದಿರೇ ಇರೋ ಒಂದು ರೆವಲೇಷನ್. ಈ ರಹಸ್ಯ ಯು ಕ್ಯಾನ್ ಓನ್ಲಿ ಫೈಂಡ್ ಇಟ್
in the hidden treasures, in the hidden darknesses. ನೀನು ಕತ್ತಲೆಯಲ್ಲಿ ಈ ನಿಕ್ಷೇಪ ಕಾಣಬಹುದು. ಆಮೇಲೆ ಈ ನಿಕ್ಷೇಪ ನೀನು ಕತ್ತಲೆಯಲ್ಲಿ ಕಾಣಬಹುದು. ನಿನ್ನ ಜೀವನದಲ್ಲಿ ನಮಗೆ ದೊರಕಿದ ರೆವಲ್ಯೂಷನ್ ಏನು ಗೊತ್ತಾ? ಕಾಲ್ವರಿ ಬೆಟ್ಟದಲ್ಲಿ ನನಗಾಗಿ ನಿನಗಾಗಿ ಶಿಲುಬೆಯಲ್ಲಿ ತ್ಯಾಗದ ಮರಣವನ್ನು ಅಪ್ಪಿಕೊಂಡ ಯೇಸು, ಸತ್ತು ಸಮಾಧಿಗೆ ಹಾಕಲ್ಪಟ್ಟ ಯೇಸು, ಮೂರನೇ ದಿವಸ ಮರಣವೇ ನಿನ್ನ ಜಯವೆಲ್ಲಿ, ಏ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಎಂದು ಮರಣವನ್ನು ಜಯಿಸಿ ಮೂರನೇ ದಿವಸ ಪುನರುತ್ಥಾನ ಹೊಂದಿ 40 ದಿವಸ ಹಲ್ಲೆಲೂಯ ಈ ಲೋಕದಲ್ಲಿ ಜನರಿಗೆ ಕಾಣಿಸ್ಕೊಂಡು ಅವನು ಏರಿ ಹೋದನು. ಪರಲೋಕಕ್ಕೆ ಏರಿ ಹೋಗುವಾಗ ದೂತರು ಕೂಗಿ ಹೇಳಿದರು, ಏ ಗಲೀಲಿಯ ಪುರುಷರೇ, ಯಾಕೀಗ ನೋಡ್ತಾ ಇದ್ದೀರಾ? ನಿಮ್ಮನ್ನ ಬಿಟ್ಟು ಏರಿ ಹೋದ ಯೇಸು ಅವನು ಒಂದು ದಿನ ಮೇಘಾರೂಢನಾಗಿ ಅಗ್ನಿಘೋಷದೊಡನೆ ತುತ್ತೂರಿ ಧ್ವನಿಯೊಡನೆ ಅಲ್ಲಲೂಯ ಮೇಘಗಳೊಡನೆ ಅವನು ಹಿಂತಿರುಗಿ ಬರುತ್ತಾನೆ. ಅವನನ್ನು ಯಾರೆಲ್ಲ ಶಿಲುಬೆಗೆ ಹಾಕಿದ್ರು, ಯಾರೆಲ್ಲ ಅವನನ್ನ ತಿವಿದ್ರು, ಅವರ ಕಣ್ಣು ಕಾಣತಕ್ಕಂತೆ ಅವನೊಂದು ದಿನ ಇಳಿದು ಬರ್ತಾನೆ. ಅವನು ಇಳಿದು ಬರುವಾಗ ಅವನ ರಕ್ಷಣೆ ಅನುಭವದಲ್ಲಿ ಬಂದಾಗ ಅವನು ನರವತಾರವನ್ನ ತಾಳಿ ಬಂದನು. ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ತನ್ನನ್ನೇ ತಾನು ಬಲಿಯಾಗಿ ಅರ್ಪಿಸಿ ಬಂದನು. ಆದರೆ ಎರಡನೇ ಸಾರಿ ಬರೋದು ಅವನು ರಾಜಾಧಿರಾಜನಾಗಿ, ಕರ್ತಾದಿ ಕರ್ತನಾಗಿ, ಸಭೆ ಮೊದಲಗಿತ್ತಿಯಾಗಿ, ಮೊದಲಿಂಗನಾಗಿ. ಇಲ್ಲಿರುವಂತ ಮೊದಲಗಿತ್ತಿ ಸಭೆಯೇ, ನಿನ್ನನ್ನ ಅವನಿರುವ ಸ್ಥಳದಲ್ಲಿ ಕರೆದುಕೊಂಡು ಹೋಗೋದಿಕ್ಕೆ. Come on, somebody shout hallelujah. That is the revelation of Calvary. Revelation ಸಿಕ್ಕದವನು ಅದು ಅವನ ನಿಕ್ಷೇಪ. ಅದು ಈ ರಹಸ್ಯ ಅನ್ಯನಿಗೆ ಗೊತ್ತಾಗಲ್ಲ. ಶಿಲುಬೆಯ ವಾರ್ತೆ ನಾಶನದ ಮಾರ್ಗದಲ್ಲಿ ಇರುವವರಿಗೆ ಅದು ನಾಶನದ ಮಾರ್ಗದಲ್ಲಿ ಇರುವವರಿಗೆ ಹುಚ್ಚು ಮಾತು. ಆದರೆ ನಮಗಾದರೂ ಜೀವ ಶಕ್ತಿಯಾಗಿದೆ. Come on, somebody shout hallelujah. ಅದು ನಮಗಾದರೂ ಜೀವ ಶಕ್ತಿಯಾಗಿದೆ. ದೇವರ ಯೇಸು ಸ್ವಾಮಿ ಹೇಳ್ತಾನೆ, ನಾನು ನಿನ್ನ ಜೊತೆ ವಾಸ ಮಾಡ್ತಾ ಇದ್ದೀನಿ, ನಾನು ನಿನ್ನ ಜೊತೆ ನಡೀತಾ ಇದ್ದೀನಿ, ನಾನು ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ. ಹಲ್ಲೆಲೂಯ. ನೀನು ನನ್ನ ಮಗನು, ನೀನು ನನ್ನ ಮಗಳು, ನಾನು ನಿನ್ನ ದೇವರು. I am your God. You are my children. I live in you. I will walk with you. I will talk with you. Hallelujah. You are my child. ನೀನು ನನ್ನ ಮಗನು, ನೀನು ನನ್ನ ಮಗಳು. I am your God. ನಾನು ನಿನ್ನ ದೇವರಾಗಿದ್ದೇನೆ. Come on, somebody. ಯಾರಾದರೂ ಶಬ್ದ ತೆಗೆದು ಒಂದು ಗಟ್ಟಿಯಾಗಿ ಆಮೇಲೆ ಹೇಳ್ರಿ. Hallelujah. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 27ನೇ ವಾಕ್ಯ ಹೇಳುತ್ತೆ, ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನ ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡ್ರು. ಈ ಮರ್ಮವೇನೆಂದ್ರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. Come on, somebody shout hallelujah. When you know the truth will set you free. ಸತ್ಯವನ್ನು ನೀವು ತಿಳಿಯೋದಾದ್ರೆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಅದೇ ರಿವೀಲ್ ಮಾಡೋದು ಸತ್ಯ. ಪರಲೋಕ ರಾಜ್ಯದ ಸತ್ಯ, ಪರಲೋಕ ರಾಜ್ಯದ ಗುಟ್ಟು ಮತ್ತೆ ಯಾರಿಗೂ ತಿಳಿಯದೇ ಇರೋದು ದೇವ ಜನರಿಗೆ ತಿಳಿಸೋದಿಕ್ಕೆ ದೇವರು ಮನಸ್ಸು ಮಾಡಿದನು. ಅದು ನನ್ನಲ್ಲೂ ನಿನ್ನಲ್ಲೂ ಪ್ರಕಟಿಸಿದನು. ಅದಕ್ಕಿಂತ ದೊಡ್ಡ ನಿಧಿ ಬೇರೊಂದಿಲ್ಲ. ಮನುಷ್ಯ ಲೋಕ ಎಲ್ಲ ಸಂಪಾದನೆ ಮಾಡಿ ಸ್ವಂತ ಆತ್ಮವನ್ನು ನಷ್ಟಪಡಿಸ್ಕೊಂಡ್ರೆ ಏನು ಪ್ರಯೋಜನ?
ಹಲ್ಲೆಲೂಯ, ಹಲ್ಲೆಲೂಯ. ಎಫೆಸದವರಿಗೆ ಬರೆದ ಪತ್ರಿಕೆ 5:27 ಸಭೆಯನ್ನು ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕಣ್ಣಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವು ಮಹಿಮೆ ಉಳ್ಳದೂ ಆಗಿರುವ ಸಭೆಯನ್ನಾಗಿ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಐ ಆಮ್ ಟಾಕಿಂಗ್ ಅಬೌಟ್ ಎ ಬ್ರೈಡ್. ನಾನು ಮಾತನಾಡ್ತಾ ಇರೋದು ಸಭೆ ಮೊದಲಗಿತ್ತಿ, ಸಭೆ ಮೊದಲಗಿತ್ತಿ. ಅಲ್ಲಿ ಎಫೆಸಿಯನ್ 5:27 ಅಲ್ಲಿ ಯಾವುದೇ ಬ್ಲೆಮಿಶ್ ಇಲ್ಲ, ಅಲ್ಲಿ ಯಾವುದೇ ವಿಧವಾದಂಥ ಮಾರ್ಕ್ ಇಲ್ಲ, ಕಳಂಕ ಇಲ್ಲ, ಸುಕ್ಕಿಲ್ಲ. ನಿನ್ನನ್ನು ನನ್ನನ್ನು ದೇವರು ಪರಿಶುದ್ಧವಾಗಿ ನಡೆಸ್ಕೊಂಡು ಬಂದಿರೋದು ಏನಕ್ಕೆ ಗೊತ್ತಾ? ಒಂದು ದಿನ ನನ್ನ ರಾಜಾಧಿರಾಜನ ಕರ್ತಾಧಿಕರ್ತನ ಅವನು ಪ್ರತ್ಯಕ್ಷನಾಗುವ ದಿನ ಹತ್ತಿರ ಇದೆ, ಹತ್ತಿರ ಇದೆ. ಹಲ್ಲೆಲೂಯಾ. ಇವತ್ತು ಅನೇಕರು ಸಭೆಯನ್ನು ಬಿಟ್ಟು ಹೋಗ್ಬಿಡ್ತಾರೆ. ಯಾಕೆ ಬಿಟ್ಟು ಹೋಗ್ತಾರೆ? ಅವ್ರು ಹೇಳ್ತಾರೆ, ನಿಮ್ಮ ಥರ ಎಲ್ಲ ಬದುಕಕ್ಕಾಗಲ್ಲ, ನಿಮ್ಮ ಥರ ಎಲ್ಲ ಬದುಕಕ್ಕಾಗಲ್ಲ, ನಿಮ್ಮ ಥರ ಎಲ್ಲ ಹಂಗೆ ಜೀವಿಸೋಕ್ಕಾಗಲ್ಲ, ಇಷ್ಟು ಕಟ್ಟುನಿಟ್ಟಾಗಿ ಅಬ್ಬಬ್ಬಬ್ಬ ಆಗಲ್ಲ. ಸ್ತೋತ್ರ. ಹಾಗಲ್ಲ ಅಂದಿದ್ರೆ ಯೇಸು ಕ್ರಿಸ್ತನ ಸಾಯೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣವನ್ನು ಅಪ್ಪಿಕೊಂಡಿರೋದು ಆಗುತ್ತೆ ಅನ್ನೋ ತೋರಿಸೋದಿಕ್ಕೆ. ಲೋಕದಲ್ಲಿ ನಿಮಗೆ ಅನೇಕ ಸಂಕಟಗಳಿದೆ, ಆದರೂ ಧೈರ್ಯವಾಗಿರಿ, ಲೋಕವನ್ನು ಗೆದ್ದವನು ನಾನು ಎಲ್ಲ ಕಾಲ ನಿಮ್ಮ ಸಂಗಡ ಇದ್ದೀನಿ ಅಂತ ದೇವರು ಹೇಳಿದ್ರು. ಹಲ್ಲೆಲೂಯಾ. ಇದ್ದೀರಾ ನೀವು ನನ್ನ ಜೊತೆ? ಹಲ್ಲೆಲೂಯಾ. ಅದೇ ಮಾತು ನಾನು ಹೇಳಿದ್ರೆ, ಅಯ್ಯೋಯ್ಯಪ್ಪ ನಮಗೆಲ್ಲ ಹಿಂಗೆಲ್ಲ ಜೀವನ ಆಗಲ್ಲ ಅಂದರೆ ನೀವು ಹೇಳ್ತೀರ, ನೀವು ಪಾಸ್ಟ್ರು ಹಂಗೆಲ್ಲ ಹೇಳ್ತೀರಾ ಅಂತ. ಪಾಸ್ಟ್ರು ಅಂದರೆ ಪಾಸ್ಟ್ರಿಗೆ ಹಂಗೆ ಹೇಳ್ಬೋದಾ? ಹೇಳಂಗಿಲ್ಲ ಅಂತೆ, ಇವ್ರಿಗೆ ಹೇಳ್ಬೋದಂತೆ. ಸ್ತೋತ್ರ. ಅದೇ ಯೇಸು ತಾನೆ, ಅದೇ ಯೇಸುವಿನ ರಕ್ತದಿಂದ ನಾನು ನೀನು ವಿಮೋಚನೆ ಆಗಿರೋದು. ಹಲ್ಲೆಲೂಯ. ತನ್ನ ಸಭೆಯನ್ನು ಅವನು ಕಟ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯ. ಅನೇಕ ವರ್ಷಗಳ ಹಿಂದೆ ನನಗೆ ಸಿಕ್ಕಿದ ರೆವಲೇಷನ್ ಇವತ್ತು ನಿಮಗೆ ಪ್ರಕಟವಾದ ರೆವಲೇಷನ್ ದೇವರ ಕುರಿತು. ಅದಕ್ಕೆ ನಾವು ಹಾಡ್ತಾ ಹೇಳಿದ್ವಿ, ಲೋಕ ನನ್ನ ಹಿಂದೆ ಶಿಲುಬೆ ನನ್ನ ಮುಂದೆ, ಲೋಕ ನನ್ನ ಹಿಂದೆ ಶಿಲುಬೆ ನನ್ನ ಮುಂದೆ. ಹಿಂತಿರುಗನು ನಾ ಹಿಂತಿರುಗನು. ಯಾಕೆ ಹಿಂತಿರುಗೋದಿಲ್ಲ? ಹಲ್ಲೆಲೂಯ. ನಾಯಿ ಕಳ್ಳನನ್ನು ಕಂಡ ನಾಯಿ ಹೇಗೆ ಬೊಗಳೋದು ನಿಲ್ಲಿಸೋದಿಲ್ವೋ, ದೇವರನ್ನ ಕಂಡ ದೇವರ ಮಕ್ಕಳು ಒಂದು ಕಾಲದಲ್ಲೂ ಅವ್ರ ದೇವರನ್ನ ಬಿಟ್ಟು ಹಿಂಜರಿದು ಹೋಗೋದೇ ಇಲ್ಲ. Come on, somebody shout hallelujah. ಮಕ್ಕಳ ಮದುವೆಗೋಸ್ಕರನೋ, ಒಳ್ಳೆ ಕೆಲಸ ಸಿಗೋದಕ್ಕೋ, ಮಕ್ಕಳ ಭವಿಷ್ಯ ಲೈಫ್ ಸೆಟ್ಲ್ ಆಗೋದಕ್ಕೋ ಚರ್ಚ್ಗೆ ಬರೋರು ಅನೇಕರು ಇರ್ತಾರೆ. ಅವರಿಗೆ ರೆವಲ್ಯೂಷನ್ ಸಿಗಲ್ಲ. ಪರಲೋಕ ರಾಜ್ಯದ ಗುಟ್ಟು ಇದು. ಅದು ತನ್ನ ಮಕ್ಕಳಿಗೆ ದೇವರು ಕೊಟ್ಟಿರೋದು. ಹಲ್ಲೆಲೂಯಾ. ನೀನು ಮಗನಾಗಿದ್ದರೆ ನಿನಗೆ ರೆವಲ್ಯೂಷನ್ ದೇವರು ಕೊಟ್ಟಿರ್ತಾನೆ. ವರ್ಷಗಳ ಹಿಂದೆ ಸಿಕ್ಕಿದ ಆ ರೆವಲ್ಯೂಷನ್ ಇವತ್ತು ನಾನು ದೇವರ ಮಗನಾಗಿ ಜೀವಿಸೋದಕ್ಕೆ. ಹಲ್ಲೆಲೂಯಾ. ವರ್ಷಗಳ ಹಿಂದೆ ನನಗೆ ಸಿಕ್ಕಿದ ರೆವಲ್ಯೂಷನ್ ಪ್ರಕಾರ ಇನ್ನು ಜೀವಿಸೋದು ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸುತ್ತಾನೆ. ಜೀವಿಸುವುದಾದರೆ ಕ್ರಿಸ್ತನಿಗಾಗಿ, ಸಾಯುವುದಾದರೆ ಅದು ಲಾಭ ಎಂದು ಎಣಿಸುವ ಹಾಗೆ. ದಟ್ ಇಸ್ ದ ರೆವಲ್ಯೂಷನ್. That is the revelation. You know, let me conclude. ನನ್ನ ಮೆಸೇಜನ್ನ ಒಂದು ಪಾಯಿಂಟ್ನ ಕಾಲು ಭಾಗ ಹೇಳಿದ್ದೀನಿ. ವೆನ್ ಯು ಆರ್ ಇನ್ ದ ಡಾರ್ಕ್ನೆಸ್, ಯು ಆರ್ ಅಲೋನ್. ನೀನು ಒಂಟಿಯಾಗಿರುವಾಗ ನಿನಗೆ ದೇವರು ಕೊಡೋದು ರೆವಲ್ಯೂಷನ್ ಆಫ್ ಗಾಡ್. ನೋಡ್ರಿ, ಹಾಗನ್ಬಿಟ್ಟು ನಾವು ಲೋಕದವರಲ್ಲ, ಪಾಸ್ಟರ್ ಹೇಳ್ಬಿಟ್ರೆ ಲೋಕದವರಲ್ಲ, ಅದಕ್ಕೆ ಇನ್ಮೇಲೆ ತಲೆ ಬಾಚೋದಿಲ್ಲ, ಸ್ನಾನ ಮಾಡೋದಿಲ್ಲ, ಎದ್ದು ಹೊತ್ತದಲ್ಲಿ ಇನ್ನೇನು ಎಲ್ಲ ಬಿಟ್ಟು ಹೋಗ್ಬೇಕಲ್ಲ. ಅದಕ್ಕೆ ಕೆಲವ್ರು ಹಂಗೆ ಚಪ್ಪಲಿ ಹಾಕಲ್ಲ, ಒಳ್ಳೆ ವಸ್ತ್ರ ಹಾಕಲ್ಲ. ಯೇಸು ಸ್ವಾಮಿ ಎಲ್ಲೂ ಗಡ್ಡ ಬೋಡಿಸ್ಕೊಂಡ್ರು ಅಂತ ಬರ್ದಿಲ್ಲ. ಅದಕ್ಕೆ ನಾನು ದಾಡಿ ಉದ್ದ ಬಿಟ್ಕೊತೀನಿ, ಕೂದಲೆಲ್ಲ ಉದ್ದ ಬಿಟ್ಕೊಳೋದು, ಸ್ನಾನ ಮಾಡಲ್ಲ, ಕೂಗಿ ಹೇಳೋದು ಜೀಸಸ್ ಇಸ್ ಕಮಿಂಗ್ ಸೂನ್, ಯೇಸು ಸ್ವಾಮಿ ಬೇಗನೆ ಬರ್ತಾರೆ.
ಬರ್ತಾರೆ. ಹೌದು, ಮೊದಲು ನೀನು ರೆಡಿಯಾಗಯ್ಯ. ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವನು, ಇಲ್ಲಿ ಸಲ್ಲದವನು ಅಲ್ಲಿ ಸಲ್ಲದವನು ಅಯ್ಯ. ನೀನು ಇಲ್ಲಿ ರೆಡಿ ಆಗೋ. ಇಲ್ಲಿ ದೇವರು ನಿನ್ನನ್ನು ಜಲಸ್ನಾನ ಮಾಡಿಸಿರೋದೇನು? ಶುದ್ಧಿ ಮಾಡೋದು. ಜಲಸ್ನಾನ, ವಾಕ್ಯದಿಂದ ಶುದ್ಧೀಕರಣ. ಯಾವುದೇ ಸುಕ್ಕಿಲ್ಲ, ಕಳಂಕ ಇಲ್ಲ, ನಿಷ್ಕಳಂಕವಾದಂಥ ಶುದ್ಧ ಕಣ್ಣಿಕೆಯಾಗಿ ನೀನು ಪ್ರಿಪೇರ್ ಮಾಡೋದು. ಮದುವೆಗೆ ಮುಂಚೆ ಹೆಣ್ಣನ್ನು ಹೆಂಗ್ರೆ ಅಲಂಕಾರ ಮಾಡ್ತಾರೆ. ಸ್ತೋತ್ರ ಮಾಡಲಿಲ್ವಲ್ಲ ನೀವು? ಯಾರು ಹೆಣ್ಣಲ್ಲ ಹೆಂಗಳ ಏನು ಈಗಂತೂ ಅಪ್ಪ ಪ್ರಾರ್ಥನೆಗಷ್ಟು ಸಮಯ ತಗೊಳಲ್ಲ, ಮೇಕಪ್ಪಿಗೆ. ಒಂದು ಸತಿ ನಾನು ಈ ಶಾಪಿಂಗ್ ಇದರಲ್ಲಿ ಹೋದಾಗ ಫೇಸ್ದು ಕ್ರೀಮು ಇದೆಲ್ಲ ಇಟ್ಟಿದ್ದಾರೆ. ಅವ್ರು ಹೇಳಿದ್ರು ದಿಸ್ ಈಸ್ ಫೌಂಡೇಶನ್. ಅದಾದಮೇಲೆ ಏನೋ ಹೇಳಿದ್ರಪ್ಪ, ಅದ್ರ ಮೇಲೆ ಕೋಟು, ಇನ್ನೊಂದು ಇದು ಫೈನಲ್. ನಾನು ಯೋಚನೆ ಮಾಡಿದೆ, ಮನೆ ಬಿಲ್ಡಿಂಗ್ ಕಟ್ದಂಗೆ ಅಡಿಪಾಯ, ಆಮೇಲೆ ಒಂದು ಕೋರ್ಸು ಸಿಮೆಂಟು ಇದು ಹಾಕ್ಕೊಂಡು ಕಾಂಕ್ರೀಟು, ಪಿಲ್ಲರು, ಆದಮೇಲೆ ತಿರ್ಗಾ ಗೋಡೆ, ತಿರ್ಗಾ ಪ್ಲಾಸ್ಟಿಂಗು, ಲಾಸ್ಟಲ್ಲಿ ಬಣ್ಣ ಹೊಡೆದ್ಬಿಟ್ಟು ಬಿಲ್ಡಿಂಗ್ ಆಯಿತು ಅಂದಂಗೆ. ಸೋತ್ರ ಇಷ್ಟು ಇದೆಯಾ? ಅದಕ್ಕೆ ಪಾಸ್ಟ್ರೆ 3 ಅವರ್ ತೊಗೊತಾರೆ ಬ್ಯೂಟಿ ಪಾರ್ಲರಲ್ಲಿ. ಹೌದೌದೌದು, 3 ಅವರ್ ಕಡಿಮೆನೇ. ಸೋತ್ರ 3 ಅವರಲ್ಲಿ 6 ಅವರ್ ಬೇಕಾಗುತ್ತೆ. ಯಾಕಂದರೆ ಮಿನಿಮಮ್ ಕ್ಯೂರಿಂಗ್ ಆಗಲಿಲ್ಲ ಅಂದರೆ ಮಳೆ ಬಂದರೆ ಎಲ್ಲ ವಾಶೌಟ್ ಆಗ್ಬಿಡುತ್ತಲ್ಲ. ಕ್ರಿಸ್ತಿಯ ಜೀವಿತದ ಸೀಕ್ರೆಟ್ ಏನು ಗೊತ್ತಾ? ಗಲಾತ್ಯರಿಗೆ ಬರೆದ ಪತ್ರಿಕೆ 2:20 Galatians chapter 2 verse 20. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಿಂದಲೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಇದಕ್ಕೆ ಕ್ರಿಸ್ಟಿಯನ್ ಲೈಫ್ ಅಂತ ಹೇಳೋದು. ದ ಸೀಕ್ರೆಟ್, ದಿಸ್ ಇಸ್ ದ ಸೀಕ್ರೆಟ್ ಆಫ್ ಕ್ರಿಸ್ಟಿಯನ್ ಲಿವಿಂಗ್. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ. ಕೈಗಳನ್ನು ಮೇಲಕ್ಕೆತ್ತಿ, ಬಲಗೈಯನ್ನು ಮೇಲಕ್ಕೆತ್ತಿ. ನಾನು ಹೇಳಿದಾಗೆ ಜೋರಾಗಿ ಹೇಳಬೇಕು. ಯಾರು ಹೇಳಲ್ವೋ ಅವ್ರನ್ನ ಶಿಲುಬೆಗೆ ನಾವು ಹಾಕ್ತೀವಿ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾವು ಜೀವಿಸುವುದು ಹೇಗೆಂದ್ರೆ ದೇವಕುಮಾರನ ಮೇಲಿನ ನಂಬಿಕೆ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. ಇನ್ನು ಜೀವಿಸುವವನು ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸುತ್ತಾ ಇದ್ದಾನೆ. That is the secret of Christian living. ಅದಾಗಿದೆ ಕ್ರೈಸ್ತ ಜೀವಿತದ ಅಡಿಪಾಯ. ಇದಾಗಿದೆ ನಿಕ್ಷೇಪ. ಮನೆ ಸಿಗುತ್ತೆ, ಕಾರ್ ಸಿಗುತ್ತೆ, ಆಸ್ತಿ ಸಿಗುತ್ತೆ, ಮಣಿ ಡಬಲ್ ಮಾಡ್ತೀವಿ, ಟ್ರಿಪಲ್ ಮಾಡ್ತೀವಿ. ನಿನ್ನ ಪಾಕೆಟ್ ಮಿರಾಕಲ್ ಮಾಡಿ ಫುಲ್ ಸೋತ್ರ ಇರೋದನ್ನು ದೋಚ್ಕೊಂಡು ಹೋಗ್ತಾರೆ. ಹುಷಾರಾಗಿರ್ರಿ. ಅಲ್ಲಿ ಯೇಸು ಇಲ್ಲಿ ಯೇಸು ಅಂತ ಓಡಬೇಡ್ರಿ. ರೆವಲೇಷನ್ ಪಡೀರಿ. ಆಮೇಲೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4:6 ಮತ್ತು 7ನೇ ವಾಕ್ಯದಲ್ಲಿ, ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಒಳೆದನು, ನಮ್ಮ ಹೃದಯಗಳಲ್ಲಿ ಒಲೆದನು. ದಟ್ ಮೀನ್ಸ್ ಆ ಪ್ರಕಾಶ, ಆ ಲೈಟ್ ನಮ್ಮ ಹೃದಯದಲ್ಲಿ ದೇವರು ಹೊಳೆದನು. ಅದರಿಂದಲೇ ಬಲಾಧಿಕ್ಯವು ದೇವರದೇ ಹೊರತು ನಮ್ಮ ಒಳಗಿಂದ ಬಂದದ್ದಲ್ಲ ಎಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟ್ಟಗಳಲ್ಲಿ ನಮಗುಂಟು. ನೋಡ್ದ ಯಾವ ನಿಕ್ಷೇಪ? ಈ ರೆವಲೇಷನ್.
ಈ ದೇವರ ಕುರಿತಾದ ಪ್ರಕಟಣೆ, ಆರ್ ನಿಕ್ಷೇಪ. ಮಣ್ಣಿನ ಘಟ್ಟ ಯಾರು? ನಾನು, ನೀವೆಲ್ಲ ಮಣ್ಣಿನ ಘಟ್ಟನೇ. ಮಣ್ಣೆ ಲಾಸ್ಟಲ್ಲಿ ಏನೋ ಸಮಾಧಿ ಮಾಡ್ಬೇಕಾದ್ರೆ ಏನು ಹೇಳ್ತೀವಿ? ಮಣ್ಣೆ ನೀನು ಪುನಃ ಮಣ್ಣಿಗೆ ಸೇರು, ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ ನೀನು. ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಕರ್ತನ ತುತ್ತೂರಿ ಧ್ವನಿ ಕೇಳುವಾಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುತ್ತಾರೆ. ಆಗ ನೀನು ಎದ್ದು ಬರುವುದಕ್ಕಾಗಿ ನಿನ್ನನ್ನು ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಒಪ್ಪಿಸ್ತೀನಿ. ಇದೇ ತಾನೇ ನಾವು ಮಾಡಿ ಸಮಾಧಿ ಮಾಡೋದು. ಸೋತ್ರ ಕೆಲವ್ರಿಗೆ ಇಷ್ಟನೇ ಆಗಲಿಲ್ಲ ಮಣ್ಣೊಂದಿದೆ. ಯಾರು ಮಣ್ಣು? ನಾವೇನು ಮಣ್ಣಲ್ಲ. ಸೋತ್ರ ಕೆಮ್ಮಣ್ಣು, ಕಂದು ಮಣ್ಣು, ಬ್ಲ್ಯಾಕ್, ಕಪ್ಪು ಮಣ್ಣು, ಕೆಂಪು ಮಣ್ಣು, ಸೋತ್ರ ಬಿಳಿ ಮಣ್ಣು, ಎಲ್ಲ ಮಣ್ಣೆ. ಸೋತ್ರ